ಎಸ್ ಎಲ್ಲರೂ ಒಂದ್ಸತಿ ದಯವಿಟ್ಟು ಕ್ಲಾಪ್ಸ್ ಮಾಡಬೇಕು ಅಂಡ್ ಹ್ಯಾಪಿ ಬರ್ಡೇ. ಸನ್ ಆಫ್ ಮುತ್ತಣ್ಣ. ನನಗೆ ಫಸ್ಟ್ ಟೈಮ್ ಶ್ರೀಕಾಂತ್ ಅವ್ರ ಮನೆಗೆ ಬಂದಾಗಲೇ ಅವ್ರು ಮಾತಾಡೋ ರೀತಿ, ಅವ್ರು ಹೇಳಿದ್ದು ಕತೆ ಹೇಳಿದ ರೀತಿ, ಅದಲ್ಲೇ ನನ್ನ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅಂಡ್ ಪ್ರಾಮಿಸ್ ಮಾಡೋಕ್ಕಿಂತ ಜಾಸ್ತಿ ಸಖತ್ತಾಗ್ತೈತಿ ಆ ಸಿನಿಮಾನ. ಶ್ರೀಕಾಂತ್ ಅವರು ನಿಜವಾಗ್ಲೂ ಅವ್ರ ಥಾಟ್ ಪ್ರೊಸೆಸ್ನೇ ಬೇರೆ. ಒಬ್ಬ ಡೈರೆಕ್ಟರ್ನ ಈ ತರ ಥಾಟ್ ಪ್ರೊಸೆಸ್ ಅಲ್ಲಿ ಮಾಡ್ತಾರೆ ಅಂತ ನಾನು ರೀಸೆಂಟ್ ಟೈಮ್ಸ್ ಅಲ್ಲಿ ಇವಾಗಲೇ ನೋಡಿದ್ದು. ಅಂಡ್ ಎಲ್ಲ ನಾವು ಇಡೀ ಟೀಮು ಎಲ್ಲರೂ ಅಣ್ಣ ತಮ್ಮಂದಿರ ತರ ಆಗ್ಬಿಟ್ಟಿದೀವಿ. ಎಲ್ಲರೂ ನಕ್ಕೊಂಡು ಇಡೀ ಸಿನಿಮಾ ನಾವು ನಕ್ಕೊಂಡು ಮಜಾ ಮಾಡ್ಕೊಂಡೇ ಮಾಡಿರೋದು. ಸಿನಿಮಾ ಮುಗಿಸಿರೋದೇ ಗೊತ್ತಾಗಿಲ್ಲ ನನಗೆ. ಸೊ ಇಟ್ ಇಸ್ ಅ ಗ್ರೇಟ್ ಟೀಮ್. ಫಸ್ಟ್ ಆಫ್ ಆಲ್ ನನ್ನ ಇಡೀ ಟೀಮ್ ತುಂಬಾ ಥ್ಯಾಂಕ್ಸ್. ನಮ್ಮ ಎಡಿಟರ್ ಹರೀಶ್ ಕುಮಾರ್ ಸರ್, ಶ್ರೀಕಾಂತ್ ಸರ್, ಆಮೇಲೆ ನಮ್ಮ ಪುರಾತನ ಫಿಲ್ಮ್ಸ್ ಪ್ರೊಡ್ಯೂಸರ್ಸ್, ಆಮೇಲೆ ಪ್ರೊಡ್ಯೂಸರ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಒಳ್ಳೆಯವರು ಅಂದ್ರೆ ನಾವು ನಿಜವಾಗ್ಲೂ ನಾವು ಇಡೀ ಟೀಮ್ ತಗೊಂಡು ಒಬ್ಬ ಹೀರೋ ಫಸ್ಟ್ ಲುಕ್ ಬಿಡ್ತೀವಿ ಅಂದ್ರೆ ನಾವು ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅವ್ರದ್ದು ಫಸ್ಟ್ ಲುಕ್ ಮಾಡ್ತೀವಿ. ಆಮೇಲೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಅದೇ ಪ್ರೊಡ್ಯೂಸರ್ ನ ಲಾಂಚ್ ಮಾಡ್ತೀವಿ ನಾವು. ನಿಜವಾಗ್ಲೂ ಲಾಂಚ್ ಮಾಡಿ ಎಂತ ಪ್ರೊಡ್ಯೂಸರ್ ಅಂತ ನೀವೆಲ್ಲರೂ ನೋಡ್ತಾರೆ. ಇಡೀ ಇಂಡಸ್ಟ್ರಿನೇ ನಮಗ್ ಬಂದು ನಮ್ಮ ಟೀಮ್ ಥ್ಯಾಂಕ್ಸ್ ಹೇಳುತ್ತೆ. ಥ್ಯಾಂಕ್ ಯು ಸರ್, ಈ ತರ ಪ್ರೊಡ್ಯೂಸರ್ ಕೊಟ್ಟಿದ್ದೀರಾ ನಮ್ಗೆ ಅಂತ. ಸೊ ಅಂತ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಮ್ಗೆ. ಸೊ ಪುರಾತನ ಫಿಲ್ಮ್ಸ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ರಂಗಾಯಣ್ ರಘು ಸರ್, ನಾನು ನಿಜವಾಗ್ಲೂ ನಾನು ಶೂಟ್ ಮಾಡ್ಬೇಕಾದ್ರೆ ನಾನೇನ್ ಮಾಡ್ತೀನಿ ಅಂತ ಜಾಸ್ತಿ ಯೋಚನೆ ಮಾಡಿದೆ. ನಾನು ಕ್ಯಾಮ್ರಾ ಹತ್ರ ಮಾನಿಟರ್ ಹತ್ರ ಕೂತ್ಕೊಂಡು ರಂಗಾಯಣ್ ರಘು ಸರ್ ಏನ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೆ ನಾನು. ಸೊ ನನಗೆ ಒಂದು ಇನ್ಸ್ಟಿಟ್ಯೂಷನ್ ತರ ಇತ್ತು ನನಗೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ. ತುಂಬಾ ಕಲ್ತಿದ್ದೀನಿ, ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಂಡ್ ಎಷ್ಟು ಇಂಪ್ರೂವೈಸ್ ಮಾಡಿದೀವಿ ಅಂದ್ರೆ ಸಿನಿಮಾಲಿ ಹೋಗ್ತಾ ಅದು ಇಟ್ಸ್ 100 times ಬೆಟರ್ ದೆನ್ ವಾಟ್ ಇಟ್ ವಾಸ್ ಅಂತ ಅನ್ಸುತ್ತೆ ನನಗೆ. ಸೊ ರಘು ಸರ್ ಒಪ್ಕೊಂಡು ನಮ್ಮ ಜೊತೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು ಸರ್. ಮತ್ತೆ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡೋಣ. ಆಮೇಲೆ ನಮ್ಮ ನಾಯಕಿ ಖುಷಿ ರವಿ ಅವರು, ದಿಯಾ ಇಂದಾನೆ ಗೊತ್ತಾಯ್ತು ಎಲ್ಲರಿಗೂ ಎಂತ ನಟಿಯವರು ಅಂತ ದೊಡ್ಡ ಸಕ್ಸಸ್ ಕೊಟ್ಟಿದ್ರು ದಿಯಾ ಅಲ್ಲಿ. ಈ ಸಿನಿಮಾಲು ಅಷ್ಟೇ ತುಂಬಾ ಸೊಗಸಾಗಿ ತುಂಬಾ ಚಕ್ಕವಾಗಿ ಮಾಡಿದ್ದಾರೆ ಆಕ್ಟಿಂಗ್ ನ. ಅಂಡ್ ಅಫ್ಕೋರ್ಸ್ ಅವರು ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ಎಲ್ಲ ನಕ್ಕೊಂಡೆ ಫ್ರೆಂಡ್ಸ್ ತರ ತುಂಬಾ ಚೆನ್ನಾಗಿತ್ತು. ಸೊ ಖುಷಿ ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್. ಅಂಡ್ ಹರೀಶ್ ಸರ್ ಕೆಲಸ ನೀವೆಲ್ಲರೂ ನೋಡಿದೀರಾ, ಮಫ್ತಿ ನೋಡಿದೀರಾ, ಇನ್ಸ್ಪೆಕ್ಟರ್ ವಿಕ್ರಮ್ ನೋಡಿದೀರಾ, ಎಷ್ಟು ಹಿಟ್ಸ್ ಕೊಟ್ಟಿದ್ದಾರೆ ಅವರು. ಅವ್ರು ಹೇಳ್ದಂಗೆ ಇವಾಗ ನಮ್ಮ ಫ್ಯಾಮಿಲಿ ಎಡಿಟರ್ ಆಗಿದ್ದಾರೆ. ಎಲ್ಲರಿಗೂ ಫ್ಯಾಮಿಲಿ ಡಾಕ್ಟರ್ ಇದ್ರೆ ನಮ್ಮ ಫ್ಯಾಮಿಲಿ ಎಡಿಟರ್ ಇದ್ದಾರೆ. ಸಾರಿ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಿಮ್ಮೆಲ್ಲರೂ ಗೊತ್ತು ಆಲ್ರೆಡಿ ರೀ ರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಅಂತ. ಅವ್ರ ಎಲ್ಲ ಆಕ್ಷನ್ ಸಿನಿಮಾ ನೋಡಿದೀವಿ, ಫುಲ್ ಬಚಾಯಿಸ್ತಿದ್ದಾರೆ ರೀ ರೆಕಾರ್ಡಿಂಗು. ಬಟ್ ನಮ್ದು ಫ್ಯಾಮಿಲಿ ಓರಿಯೆಂಟೆಡ್ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸೊ ಶೂಟಿಂಗ್ ಮುಗ್ದಿರೋದೇ ಗೊತ್ತಾಗಿಲ್ಲ. ಅಂಡ್ ಇವಾಗ ಕಥೆ ಬಗ್ಗೆ ಏನೂ ಹೇಳಕ್ಕಾಗಲ್ಲ, ಬರೀ ಫಸ್ಟ್ ಲುಕ್. ಪಾಂಡಿಚೇರಿ ಪ್ಲಾನ್ ಮಾಡ್ತಾ ಇದೀವಿ. ಸಾಂಗ್ಸ್ ಮುಗ್ದಾದ್ಮೇಲೆ ಕುಂಬಳಕಾಯಿ ಹೊಡೆದು ಮತ್ತೆ ನಿಮ್ನೆಲ್ಲ ಭೇಟಿ ಮಾಡ್ತೀವಿ. ಕಾಶಿ ಎಪಿಸೋಡ್ ಸಕ್ಕದಾಗಿತ್ತು. ನಾನು ಫಸ್ಟ್ ಟೈಮ್ ನಿಜವಾಗ್ಲೂ ಹರೀಶ್ ಸರ್ ಹೇಳ್ತಾ ಇದ್ರು, ಸರ್ ಇದು ಹೇಳ್ಬೇಕು ನೀವು ಪ್ರೆಸ್ ಮೀಟ್ ಅಲ್ಲಿ ಅಂತ. ನನಗೆ ಇನ್ನ ನಾಪ್ಕೆ ಇದೆ ಅದು. ಯಾಕಂದ್ರೆ ಯಾವ ಟೀಮ್ ಡೈರೆಕ್ಟರ್ ಕ್ಯಾಮ್ರಾಮನ್ ಎಲ್ಲ ಅವರು ಲೊಕೇಶನ್ ಸ್ಕೌಟಿಂಗ್ ಹೋದಾಗ ಯೂಶುವಲ್ ಆಗಿ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಬಟ್ ನಮ್ ಡೈರೆಕ್ಟರ್ ನಮ್ ಪ್ರೊಡ್ಯೂಸರ್ ಎಲ್ಲ ನನ್ನ ಫೋರ್ಸ್ ಮಾಡಿ ಇಲ್ಲ ಬ್ರದರ್ ನೀವು ಬರ್ಬೇಕು ಅಂತ ನನ್ನ ಕರ್ಕೊಂಡು ಹೋಗಿದ್ರು ಲೊಕೇಶನ್ ಸ್ಕೌಟಿಂಗ್ಗೆ. ಇದು ಲೈಕ್ ನಿಮ್ದು ಏನಾದ್ರು ಒಪಿನಿಯನ್ಸ್ ಇದ್ರೆ ನೀವು ಹೇಳ್ಬೋದು, ಅದಕ್ಕೆ ನೀವು ಬನ್ನಿ ಜೊತೆ ಅಂತ ನನ್ನ ಕರ್ಕೊಂಡು ಹೋಗಿದ್ರು. ಸೊ ಇಟ್ ಇಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. 2 ಸತಿ ಕಾಶಿ ನೋಡ್ದಂಗೆ ಆಯ್ತು ನನಗೆ. ಅಂಡ್ ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇಡೀ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ನಮ್ಮ ಟೀಸರ್ ಲಾಂಚ್ ಇದೆ, ಸಾಂಗ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಮತ್ತೆ ನಿಮ್ನ ಭೇಟಿ ಮಾಡ್ತಾನೆ ಇರ್ತೀವಿ. ಅಲ್ಲಿವರೆಗೂ ಮತ್ತೆ ಸಂಡೇ ಬಂದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರೂ ಯಾರ್ಯಾರು ವಿಶ್ ಮಾಡಿದ್ರು ಹಂಗೆ ಬರ್ಡೇಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂತ ಹೇಳಿ
ಫುಲ್ಲು ಜಿಮ್ ಮಾಡ್ತಿದ್ರು ಮನೇಲಿ. ಅವತ್ತು ಜಿಮ್ ಎಲ್ಲ ಇಲ್ಲ, ಬರೀ ವಾಕ್ ಅಷ್ಟೇ. ಫುಲ್ಲು ನೆಟ್ಸಿ ಬೆವ್ರು ಸುರಿಸಿ ನಾವು ಅನ್ಕೋತಾ ಇದ್ದೆ, ನಾವೆಲ್ಲ ಟ್ಯಾನ್ ಹಾಕ್ಬಿಟ್ಟಿದ್ದು. ಇವ್ರು ಏನೇನ್ ಹೇಳಿದ್ರು ಏನೇ ಮಾಡಿದ್ರು ಇದೇನು ಇಷ್ಟೊಂದು ವೈಟ್ ಇದಾರಲ್ಲ, ಹೆಂಗೂರು ಇದು ಟ್ಯಾನೇ ಆಗ್ತಿರಲ್ಲ ಅಂತ ಅದೊಂದು ಹೇಳಿಲ್ಲ. ಥ್ಯಾಂಕ್ ಯು ಬಾಸ್, ನಿಮ್ಗೂ ಥ್ಯಾಂಕ್ ಯು. ಅಡ್ವಾನ್ಸ್ ವಿಶಸ್, ಹ್ಯಾಪಿ ಬರ್ತಾರೆ ಆಯ್ತಾ. ಆಮೇಲೆ ಈ ರಘುವಣ ಅವ್ರು ಮಾತ್ರ ನಿಜವಾಗ್ಲೂ ಬೇರೆ ತರ. ಯಾಕೆಂದ್ರೆ ನಾವು ಕತೆನ ನಮ್ಗೆ ಮಾಡಿ ಅದನ್ನ ಹೇಳಿದಾಗ ಅವ್ರು ಒಂದೊಂದು ಕರೆಕ್ಷನ್ ಕೂಡ ಹೇಳೋರು. ಅಂದ್ರೆ ಕರೆಕ್ಷನ್ ಅಂದ್ರೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ತರ ನೋಡಪ್ಪ ನಿನ್ನ ಇಷ್ಟ. ಬಟ್ ಇಂಪ್ರೂವೈಸೇಷನ್ಸ್ ಅದು ಯಾವ ತರ ಅಂತಂದ್ರೆ ಅದು ಆಲ್ಮೋಸ್ಟ್ ಅದು ಒಂದು ಪಾರ್ಟ್, ರಘುವಣ್ಣನಿಂದನೇ ಒಂದು ಪಾರ್ಟ್ ಸಿನಿಮಾ. ಜೊತೆಗೆ ನಾವು ಮೇಡಮ್ಗೆ 2 ದಿನ ಡೇಟ್ ಕೊಟ್ಬಿಟ್ಟು, 1 ವಾರ ಡೇಟ್ ಕೊಟ್ಬಿಟ್ಟು 2 ದಿನ ಶೂಟ್ ಮಾಡಿದ್ರು. 3ನೇ ದಿನ ಡೇಟ್ ಕ್ಯಾನ್ಸಲ್ ಆದ್ರೂ ಆಯ್ತು ಸರ್ ಪರವಾಗಿಲ್ಲ ಸರ್, ಬರೀ ಇದ್ಬಿಟ್ರೆ ಇನ್ನೇನು ಹೇಳ್ಲಿಲ್ಲ. ಅವರು ಬೇಜಾರು ಮಾಡ್ಕೊತಾ ಇರ್ಲಿಲ್ಲ. ಇವ್ರು 3 ಜನನು ತುಂಬಾ ಕಾರಣ ಆಗ್ತಾರೆ. ಇದನ್ನೆಲ್ಲ ಇನ್ನು ಮುಂದೆ ಹೇಳೋದಿದೆ. ಕುಂಬಳಕಾಯಿ ಹೊಡೆದ್ಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳೋಣ ಅಂತ ಅನ್ಕೊಂಡಿದೀವಿ. ಮೇಡಮ್ ನಿಮ್ಗೂ ಬಿಲೇಟೆಡ್ ವಿಶಸ್. ಪಾರ್ಟಿಗೆ ದುಡ್ಡು ಕೊಡೋದು ಮರಿಬಿಡಿ, ಅದೊಂದು ಅಷ್ಟೇ. ಯಾಕಂದ್ರೆ ಅಲ್ಲೆಲ್ಲ ಕೊಡ್ಲಿಲ್ಲ, ಅಟ್ಲೀಸ್ಟ್ ಸ್ಟೇಜ್ ಮೇಲೆ ಕೇಳಿದೀನಿ, ಗೊತ್ತಿಲ್ಲ ಏನು ಅಂತ. ಸಾರಿ, ನಾನು ಮತ್ತೆ ನಮ್ಮ DOP ಕೃಷ್ಣಣ್ಣ ಅವ್ರಿಗೆ ಸುಮ್ಮನೆ ರೇಗಿಸ್ತಾ ಇದ್ದೀವಿ. ಅವ್ರಿಗೆ ಒಂದು ಚಿಕ್ಕ ಪೆಟ್ ನೇಮ್ ಇಟ್ಟಿದೀವಿ, ಸ್ಕೇಟಿಂಗ್ ಕೃಷ್ಣ ಅಂತ. ಸೊ ಅದು ಸ್ಟೋರಿಯಾ ಜೊತೆಗೆ ಇವಾಗ ಮಾಡ್ತಾರೆ ಪಾಂಡಿಚೇರಿ ಸ್ಕೇಟಿಂಗ್ ಎಲ್ಲ ಶೂಟ್ ಮಾಡೋ ಪ್ಲಾನ್ ಇದೆ. ಮಾಡೇ ಮಾಡ್ತಾರೆ. ಇಂಡಸ್ಟ್ರಿಗೆ ಒಬ್ರು ಸ್ಕೇಟಿಂಗ್ ಟ್ರಾಲಿ ಟ್ರ್ಯಾಕ್ ಅವರೆಲ್ಲ ಬೈಕ್ ಇದ್ದಾರೆ ಮೋಸ್ಟ್ಲಿ. ಬರೀ ಸ್ಕೇಟಿಂಗ್ ಎಲ್ಲ ಶೂಟ್ ಮಾಡಿದ್ರೆ ನೋಡೋಣ ಸರ್, ಆಗುತ್ತೆ, ಅದು ಪಕ್ಕ ಆಗುತ್ತೆ 100%. ಆಮೇಲೆ ಎಡಿಟರ್ ಹರೀಶ್ ಅಣ್ಣ ಅವ್ರಿಗೆ ಮಾತ್ರ ನಾವು ಹೆವಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈಗ ಈ ಇಮೇಜ್ ಎಲ್ಲ ಬರೋಕ್ಕೂ ಕಾರಣ ಅವರೇ. ನಾನೇನು ಕೆಲಸ ಮಾಡಿಲ್ಲ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹರೀಶ್ ಅಣ್ಣ ಅದೇನಿದೆ ನೋಡಿ ಅಂತ ಅಂದಿದ್ದೆ ಅಷ್ಟೇ. ಪಾಪ ಅವ್ರ ಮಗು ಜೊತೆ ಇದ್ರು ಅದನ್ನೆಲ್ಲ ಬಿಡು ಮಾಡ್ಕೊಂಡು ಬಂದು ಇದನ್ನೆಲ್ಲ ಮಾಡಿದ್ದಾರೆ. ಅವರೇ ಅವ್ರ ಮೇಜರ್ ಬೆನ್ನೆಲುಬು ಹರೀಶ್ ಅಣ್ಣನೂ ಇದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. DOP ಸರ್, ನಾವು ಕೃಷ್ಣಣ್ಣ ಎಕ್ಸ್ಟ್ರಾರ್ಡಿನರಿ ಕೆಲಸ ಮಾಡಿದ್ದಾರೆ. ಹರೀಶ್ ಸರ್ ಆಕ್ಚುಲಿ ಕೇಳಿಬಿಟ್ರಂತೆ ಅವ್ರು ಎಡಿಟಿಂಗ್ ಮಾಡ್ಬೇಕಾದ್ರೆ, ಸರ್ ನಿಮ್ ಸಿನಿಮಾಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ. ಸೊ ಆ ತರ ಕೆಲಸ ಮಾಡಿದಾರೆ ಅವರು. ಕೃಷ್ಣಣ್ಣ ಥ್ಯಾಂಕ್ ಯು ಸೊ ಮಚ್. ಆಮೇಲೆ ನಮ್ಮ ಇಡೀ ಬಾಯ್ಸ್ಗೆ ಅರುಣ, ಆಕಾಶ್ ತುಂಬಾ ಚೆನ್ನಾಗಿ, ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಅರುಣ, ಥ್ಯಾಂಕ್ ಯು ಆಕಾಶ್. ಬಾಯ್ಸ್ ಇಡೀ ಟೀಮ್ ತುಂಬಾ ಚೆನ್ನಾಗಿದೆ. ಆಮೇಲೆ ಇವಾಗಲೇ ಈ ಸ್ಟೇಜ್ ಮೇಲೆ ಫಸ್ಟ್ ಪ್ರೆಸ್ ಮೀಟ್ ಅಲ್ಲೇ ನಾನು ಪ್ರಾಮಿಸ್ ಮಾಡ್ತೀನಿ, ಮತ್ತೆ ಈ ತಂಡ ಬೇರೆ ಸಿನಿಮಾಗೆ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡ್ತೀವಿ, ಅದೊಂದು ಗ್ಯಾರಂಟಿ. ಸೊ ಮತ್ತೆ ಈ ಸಿನಿಮಾ ನೆಕ್ಸ್ಟ್ ಸಾಂಗ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ನೆಕ್ಸ್ಟ್ ಮತ್ತೆ ಭೇಟಿ ಮಾಡ್ತೀವಿ. ಮತ್ತೆ ಬಂದದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಸರ್. ರವಿ ಬಸೂರ್ ಅವರ ರಿಲೇಷನ್ ಅವರು, ಸಚಿನ್ ಬಸೂರ್ ಅಂತ, ಅವರೇ ಮ್ಯೂಸಿಕ್ ಮಾಡ್ತಿರೋದು. 4 ಸಾಂಗ್ ಇದೆ, ಅವರೆಲ್ಲ ಕಂಪೋಸ್ ಚೆನ್ನಾಗಿ ಮಾಡಿದ್ದಾರೆ. RR ಅವರೇ ಮಾಡ್ತಿದ್ದಾರೆ. ಭಟ್ರು ಮತ್ತೆ ಜೈನ್ ಕ್ಯಾಂಕಿನಿ ಸರ್, ಚೇತನ್ ಬೋದೂರು ಇವರೆಲ್ಲ ಒಂದು ಲಿರಿಕ್ಸ್ ಬರೀತಾ ಇದಾರೆ ಸರ್. ಇನ್ನೂ ನಡೀತಾ ಇದೆ. ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್, ನಾಳೆ ನಡೀದ್ರೆಲ್ಲ ಕಂಪ್ಲೀಟ್ ಆಗುತ್ತೆ. ಫೆಬ್ರವರಿ 4th ಇಂದ ಶೂಟಿಂಗ್ ಪ್ಲಾನ್ ಮಾಡಿದೀವಿ ಪಾಂಡಿಚೇರಿಯಲ್ಲಿ. ಅದ್ ಮುಗಿಸ್ಕೊಂಡು ಬಂದು ಇಲ್ಲಿ ಇನ್ನೊಂದು 2 ದಿನ ವರ್ಕು ಇಲ್ಲಿ ಬೆಂಗಳೂರಲ್ಲಿ ಅದಾಯ್ತು ಅಂದ್ರೆ ಕುಂಬಳಕಾಯಿ ಫೆಬ್ರವರಿಲೇ ಕುಂಬಳಕಾಯಿ ಪ್ಲಾನ್ ಮಾಡಿದೀನಿ. ಫೆಬ್ರವರಿ ಕಂಪ್ಲೀಟ್ ಸಿನಿಮಾ ಮುಗಿದೋಗುತ್ತೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 1 ವರ್ಷ ಎಡಿಟಿಂಗ್ ಸ್ಟಾರ್ಟ್ ಆಗಿದೆ. ಡಬ್ಬಿಂಗ್ ಈಗ ಮಾಡಬೇಕು. ಡಬ್ಬಿಂಗು ಪ್ಯಾರಲರ್ ಆಗಿ ಶೂಟ್ ಆಗಿ ರೆಡಿ ಮಾಡ್ಕೊಂಡು ಮೂವ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದೀವಿ. ಆಲ್ಮೋಸ್ಟ್ ಮಾರ್ಚ್ ಇಲ್ಲ ಏಪ್ರಿಲ್ಗೆ ಪಕ್ಕ ರಿಲೀಸ್ ಪ್ಲಾನ್ ಮಾಡಿದೀವಿ ಸರ್. ಏಪ್ರಿಲ್ ಒಳಗಡೆ ಬರೋ ತರ ಪ್ಲಾನ್ ಇದೆ. ಎಲ್ಲ ಡೀಟೇಲ್ ಆಗಿ ಹಂಚ್ಕೋತೀವಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಿಮ್ಗೆಲ್ರಿಗೂ ಭಾನುವಾರ ಪಾಪ ಫಿಲ್ಮ್ ಮಾಡ್ಕೊಂಡ್ ಬಂದಿದ್ದೀರಾ. ಇವತ್ತು ಸಿಕ್ಕಾಪಟ್ಟೆ ಕಾರ್ಯಕ್ರಮ ಅಂದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಬಹಳ ಸಂತೋಷ. ಇವತ್ತು ನಮ್ಮ ಹೀರೋ ಡೈನಾಮಿಕ್ ಹುಟ್ಟುಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಆಮೇಲೆ ಆಗ್ಲೇ ಹುಟ್ಟುಹಬ್ಬ ಮಾಡ್ಕೊಂಡಿರೋ ನಮ್ಮ ಹೀರೋಯಿನ್ಗೆ ನಿಮಗೂ ಶುಭಾಶಯ. ನಮ್ಮ ಪ್ರೊಡ್ಯೂಸರ್ಗೂ ಈ ಸಿನಿಮಾ ಸಣ್ಣ ಪುತ್ತಣ್ಣ ಅಂತ ನಾಮಕರಣ ಮಾಡಿದ್ದೀರಾ, ಅದಕ್ಕೂ ನಮ್ಮ ನಿರ್ಮಾಪಕರು ಹರಿಪ್ರಸಾದ್ ಅವ್ರಿಗೂ ಶುಭಾಶಯಗಳು. ಒಳ್ಳೇದಾಗ್ಲಿ. ನಮ್ಮ ತುಮಕೂರಿನವರು, ತಿಪ್ಟೂರ್ನವರು, ರಾಜಕೀಯದ ಬಗ್ಗೆ ಹೇಳಬೇಡ, ಬೇಡ ಆಮೇಲೆ ಹೇಳ್ತೀನಿ. ತುಂಬಾ ಉತ್ಸಾಹದಿಂದ, ನಿಜವಾಗ್ಲೂ ಬಹಳ ಖುಷಿಯಿಂದ ನಾನು ನಿಜವಾಗ್ಲೂ ಅವ್ರ ಗೌರ್ಮೆಂಟ್ ಕೆಲಸ ಬಿಟ್ಟು ನಾನು ಒಂದು ಸಿನಿಮಾ ಮಾಡಬೇಕು ಅಂತ ತುಂಬಾ ದಿವಸಗಳು ಕನಸು. ಅದಕ್ಕೆ ದೇವಣ್ಣ ಅವರು ಇವ್ರ ಕತೆ ಕೇಳಿದ ತಕ್ಷಣ ಸಾಥ್ ಕೊಟ್ಟು ಮಾಡಿ ಸಿನಿಮಾ ಅಂತ ಹೇಳಿ ಮಾಡಿದ್ರು. ಒಳ್ಳೆ ದರ್ಶನ ಮಾಡಿಸಿದ್ವಿ ಕಾಶಿಗೆ. ಆಮೇಲೆ ನಮ್ಮ ಡೈರೆಕ್ಟರ್ ಶ್ರೀಕಾಂತ್ ಅವರು ಒಂದು ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕತೆ ಮಾಡ್ಕೊಂಡು ಕೊಳ್ಳೇಗಾಲದಲ್ಲೆಲ್ಲ ಮಾಡಿದ್ರು. ಅದು ಒಂದು ರೀತಿ ಆಗ್ಲಿಲ್ಲ. ಈಗ ನಿಜವಾಗ್ಲೂ ಎಲ್ಲ ತುಂಬಾ ಬುದ್ಧಿವಂತಿಕೆಯಿಂದ
ಕಾಶಿದು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡ್ ಬಂದ್ಬಿಟ್ರು, ಹಂಗಾಗದ್ ಬೇಡ ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ಸನ್ ಆಫ್ ಮುತ್ತಣ್ಣ ಅಂದ್ರೇನು ತಂದೆ ಮಗನೋ ಅಳಿಯನೋ ಈತ ನಮ್ಮ ಹೀರೋಯಿನ್ ಮಗಳು ಏನು ಇಂತ ಎಲ್ಲಾನು ಸನ್ ಆಫ್ ಮುತ್ತಣ್ಣ ಅಂತ ಮಾಡಿದ್ರೆ ಒಂದ್ ರೀತಿ ಯಾವುದು ನಿಜವಾದ ತಂದೆ ಮಗ ಅಂದ್ರೆ ಏನ್ ನಿಜವಾಗಿ ಏನು ಅನ್ನೋದ್ರ ಮೇಲೆ ಒಂದ್ ರೀತಿ ಎಲ್ಲಾ ತರದ ವಿಚಾರಗಳನ್ನ ಇಟ್ಕೊಂಡು ಇರುವಂತ ಕಥೆ ಇದು. ಯಾಕಂದ್ರೆ ಫಸ್ಟ್ ದೇವಣ್ಣ ಕೇಳಿದ ತಕ್ಷಣ ಚೆನ್ನಾಗಿದೆ ಮಾಡಿ ಅಂತ ಒಂದು ಆಶೀರ್ವಾದ ಮಾಡಿ ಇಡೀ ಕಲಾವಿದರ ಕುಟುಂಬನೆಯಲ್ಲಿ ಇದೆ. ಪ್ರಣವ್ ನಿಜವಾಗ್ಲೂ ಅದೃಷ್ಟವಂತ, ಅಣ್ಣ ಅಪ್ಪ ಅಮ್ಮ ಎಲ್ರು ಕಲಾವಿದರು. ಅವರ ಆಶೀರ್ವಾದ ನಮ್ಮ ಚಿತ್ರತಂಡಕ್ಕಿದ್ದು ಇದು ಚೆನ್ನಾಗಿದೆ ಕತೆ ಮಾಡಿ ಅಂತ ನಮ್ಗೆ ಯಾವಾಗ ಆಶೀರ್ವಾದ ಮಾಡಿದ್ರು. ಶ್ರೀಕಾಂತ್ ಅವರು ಸಖತ್ ಸ್ಪೀಡ್ ಆಗಿ ಕಾಶಿವರೆಗೂ ಹೋಗಿ ಫಸ್ಟ್ ಎಲ್ಲ ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡಿದ್ದಾರೆ. ಇನ್ನು ನಂದೇನ್ ಕೆಲಸ ಇಲ್ಲ, ಇನ್ನು ಇರೋನ್ ಕೆಲಸ ಅಷ್ಟೇ. ನನ್ನ ಕೆಲಸ ಮುಗಿಸ್ಬಿಟ್ಟಾರೆ. ಇನ್ನು ಅವರಿಬ್ಬರನ್ನ ಪಾಪ ಮದುವೆಗೆ ಇವರು ನಮ್ಮ ಪ್ರೊಡ್ಯೂಸರ್ ನಮ್ಗೆ ಫಾರಿನ್ ಹೋಗೋಣ ಅಂತ ಹೇಳ್ಬಿಟ್ಟು ಇವ್ರು ತಲೆ ಬಗ್ಗಿಸ್ತಾವ್ರು ನೋಡಿ. ಅವರು ಸ್ಕಾಟ್ಲ್ಯಾಂಡ್, ಲಂಡನ್, ಡೆನ್ಮಾರ್ಕ್ ಅಂತಿದ್ರು. ಹೋಗಬೇಕು ಅಂತ. ಆಮೇಲೆ ಗೊತ್ತಿಲ್ಲ ಏನೋ ಕಥೆಯಲ್ಲಿ ಬೇಡ, ನಮ್ ಹೀರೋಯಿನ್ ಚೇಂಜ್ ಮಾಡೋಣ, ನೀನ್ ಚೇಂಜ್ ಮಾಡಿದ್ರ ಇಲ್ಲ ಇಲ್ಲಿ ಸಾಕು, ಕತೆಗೆ ಇದೇ ಸೂಟ್ ಆಗುತ್ತೆ ಅಂತ ನಮ್ಮ ಹೀರೋಯಿನ್ ಚೇಂಜ್ ಮಾಡಿದ್ರಂತೆ. ಅದಕ್ಕಾಯ್ತು ಅಂತ ಹೇಳಿ ಇಲ್ಲೇ ಮಾಡಿದ್ದಾರೆ. ಹಿಂಗಾಗಿ ಇವತ್ತು ಪ್ರೊಡ್ಯೂಸರ್ ಆರ್ಟಿಸ್ಟ್, ಅವು ಹಂಗ ಡೈರೆಕ್ಟರ್ ಆರ್ಟಿಸ್ಟ್ ಅಲ್ಲ ನೀವು. ಹಂಗಾಗಿ ಇವತ್ತು ನಾವು ಮತ್ತೆ ಹೇಳ್ತೀವಿ ಸನ್ ಆಫ್ ಮುತ್ತಣ್ಣ. ನಮ್ಮ ಮತ್ತೊಮ್ಮೆ ಪ್ರಣಮ್ಗೆ ಶುಭಾಶಯಗಳು. ಸಾಕಷ್ಟು ಸಿನಿಮಾಗಳು ಪೂಜೆ ಆಗಿದೆ ಇವತ್ತು. ನಾಳೆ ಬರ್ತಡೆ ಅಲ್ವಾ, ಎಷ್ಟು ವರ್ಷ ಅಂತ ಕೇಳಲ್ಲ. ಸಾಕಷ್ಟು ಸಿನಿಮಾಗಳು ಪೂಜೆ ಆಗಿದ್ದಾವೆ, ಸಾಂಗ್ ಸಿದ್ಧ ಆಗ್ಬೋದು, ಹೊಸ ಸಿನಿಮಾಗಳು. ನಮ್ಮ ಸಿನಿಮಾದು ರೆಡಿ ಆಗ್ತಿದೆ. ಶ್ರೀಕಾಂತ್, ಆಲ್ ದಿ ಬೆಸ್ಟ್, ಗುಡ್ ಲಕ್. ಹರಿಯವರೇ, ಚಿತ್ರರಂಗಕ್ಕೆ ಸ್ವಾಗತ. ನಿಮ್ಮ ಕನಸುಗಳು ಇನ್ನೂ ಶ್ರೀಮಂತವಾಗಲಿ, ಉಜ್ವಲಿಸ್ಲಿ, ನಮ್ಮ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಲಿ ಅಂತ ಹೇಳ್ತಾ, ವಿಷಯವರೇ ನಿಮಗೂ ಹುಟ್ಟುಹಬ್ಬ ಶುಭಾಶಯಗಳು. ಇಡೀ ನಮ್ಮ ತಂಡಕ್ಕೆ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ಸಹಾನುಭೂತಿ, ಸಹಕಾರ ಎಲ್ಲನೂ ಕೊಡ್ತೀರಲ್ವಾ? ಅಯ್ಯೋ ಉಸಿರಲ್ವಲ್ಲಪ್ಪ, ಏನೋ 2 ಸಮಯ ದಯವಿಟ್ಟು ಕೊಡಿ ಅಣ್ಣ, ಎಲ್ಲರೂ ಕೊಡಿ ಅಣ್ಣ. ಥ್ಯಾಂಕ್ ಯು ನಮಸ್ತೆ. ಲೀಡ್ ಇರುವಂತ ಸಿನಿಮಾ ಅಂತ ಅನ್ಸ್ಬಿಡುತ್ತೆ ನೋಡ್ದವ್ರಿಗೆ, ಹಂಗ ಅನ್ಸುತ್ತೆ. ಸೊ ಯಾಕೆ ಈ ಚಿತ್ರನ ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳ್ಬೋದಾ? ಆಯ್ತು ಸರ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ಹಾಗೂ ಪ್ರೆಸ್ ಅವ್ರಿಗೆ ಇಲ್ಲಿ ಇರೋದಕ್ಕೆ. ಯಾಕಂದ್ರೆ ಸಂಡೇ ಸರ್ ಹೇಳಿದ್ರು ಆಲ್ರೆಡಿ, ಸಂಡೇ ಆದ್ರೂ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾವ್ ಯಾವ್ದೇ ಸಿನಿಮಾ ಮಾಡಿದ್ರು ಬಂದು ಖುಷಿಯಾಗಿ ಕೂತು ಪೇಷನ್ಸ್ ಇಂದ ನಮ್ಮ ಮಾತುಗಳನ್ನ ಕೇಳಿ ಅದನ್ನ ಬ್ಯೂಟಿಫುಲ್ ಆಗಿ ಪೇಪರ್ ಮೇಲೆ ಆಗಿರ್ಬೋದು, ಮೀಡಿಯಾದಲ್ಲಾಗಿರ್ಬೋದು ತೋರಿಸ್ತೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಫಸ್ಟ್ಲಿ ಸನ್ ಆಫ್ ಮುತ್ತಣ್ಣ ಅಂತ ಹೇಳಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಟೈಟಲ್ಲೇ ಒಂಥರ ವೆರಿ ಪವರ್ಫುಲ್. ಅದಕ್ಕೆ ಕೇಳಿದ ತಕ್ಷಣ ನಾನು ಮಾಡೇ ಮಾಡ್ತೀನಿ ಈ ಸಿನಿಮಾನ ಅಂತ ಶ್ರೀಕಾಂತ್ ಸರ್ಗೆ ಹಾಗೂ ಹರಿಪ್ರಸಾದ್ ಸರ್ಗೆ ಹೇಳಿದೆ. ಅಂಡ್ ನಾನು ಇದನ್ನ ಹೇಳಲೇಬೇಕು, ಕನ್ನಡ ಬೀಟ್ಸ್ ಶಿವಾನಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ರೆಫರ್ ಮಾಡಿದ್ದಕ್ಕೆ ಇಂಥ ಒಳ್ಳೆ ಟೀಮ್ಗೆ. ಸೊ ದಟ್ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದೀನಿ. ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಅಂಡ್ ನಮ್ಮ ರಂಗಾಯಣ ರಘು ಸರ್ ಹಾಗೂ ಪ್ರಣಮ್ ಬಗ್ಗೆ ಹೇಳಲೇಬೇಕು. ಸಚ್ ನೈಸ್ ಆಕ್ಟರ್ಸ್, ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಇವರಿಬ್ಬರಿಂದ. ರಂಗಾಯಣ ರಘು ಸರ್ ಆಗಿರ್ಬೋದು, ಐ ಮೀನ್ ಕ್ಯಾಮ್ರಾನ ಹೇಗ್ ಫೇಸ್ ಮಾಡಬೇಕು ಅಂತ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡೋರು ಕೆಲವು ಟೈಮು. ಅಂಡ್ ಪ್ರಣಮ್ ವೆರಿ ಈಸಿ ಟು ವರ್ಕ್ ವಿತ್, ವೆರಿ ಗ್ರೌಂಡೆಡ್. ಇನ್ ಮುಂದಕ್ಕೆ ತುಂಬಾನೇ ನಿಮ್ಮೆಲ್ಲರ ಹತ್ರ ವಿಷಯಗಳನ್ನ ಹಂಚ್ಕೊಳ್ಳೋದು ಇದೆ. ಫಸ್ಟ್ ಲುಕ್ನೇ ಎಷ್ಟು ಅದ್ದೂರಿಯಾಗಿ ನಮ್ಮ ಪ್ರೊಡ್ಯೂಸರ್ ಆರ್ಗನೈಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್